ನಿನಗೋಸ್ಕರ ನಾನು ಎಷ್ಟು ಟೈಮ್ ಕೊಡ್ತೀನಿ ಅಲ್ಲಿ ಬಿಸಿ ಇದ್ರು. ಫ್ರ್ಯಾಂಕ್ ಅಳ್ತಾ ಇದೀಯಾ? ಸಾಬಾಸ್. ನೀನು ಆಫೀಸ್ಗೆ ಹೋಗಂಗಿದ್ರೆ ಹೋಗು. ಹಾಂ ನಿಮಗೆ ಐಬ್ರೋಸ್ ಎತ್ತದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ನನ್ನ ಬರ್ಡೇ ದಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವಾಗ ಅಂದರೆ ಸಾಯಂಕಾಲ ಆಗಿದೆ, ಆಲ್ಮೋಸ್ಟ್ 5 ಗಂಟೆ ಆಗಕ್ಕೆ ಬಂದಿದೆ. ಇವಾಗ ಟೀ ಇಟ್ಟಿದ್ದೀನಿ. ನಂದು ಬರ್ಡೇ ಅರ್ಧ ದಿನ ಹೋಗೇ ಬಿಟ್ಟಿದೆ. ಕಿರಣ್ ಫುಲ್ ಬ್ಯುಸಿ ವರ್ಕ್ ಮಾಡ್ಕೊಂಡಿದ್ದಾರೆ. ನಾ ಆಚೆ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಟೀ ಕುಟ್ಬಿಟ್ಟು ಹೋಗೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾನ ಕೂಡ ರೆಡಿ ಆಗಿದ್ದಾಳೆ. ಯಾರು ಜುಟ್ಟು ಹಾಕ್ತೀನಿ ಅಂದರೆ ಅವಳಿಗೆ ಈ ಥರ ಕ್ಲಿಪ್ ಇಡಬೇಕಂತೆ. ತಿರ್ಕೋ, ನಾನು ಇಟ್ಕೊಂಡಿದ್ದೀನಲ್ಲ ಇವಾಗ ಈ ಥರ. ಸೊ ನನಗೂ ಹಂಗೆ ಇಡು ಅಂದ್ಬಿಟ್ಟು ಇಟ್ಕೊಂಡಿದ್ದಾಳೆ. 3 ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದು. ಫಸ್ಟ್ ಫ್ರಾಕ್ ಹಾಕ್ಕೊಂಡ್ಳು, ಆಮೇಲೆ ಇನ್ನೊಂದು ಫ್ರಾಕ್ ಹಾಕ್ಕೊಂಡ್ಳು, ಆಮೇಲೆ ಬೇರೆ ಯಾವುದೋ ಟಾಪ್ ಹಾಕ್ಕೊಂಡು ಫೈನಲಾಗಿ ಇದನ್ನು ಚೂಸ್ ಮಾಡಿದ್ದಾಳೆ. ಗುಂಡು ಎಷ್ಟು ಕ್ಯೂಟಾಗಿ ವಿಶ್ ಮಾಡುತ್ತೆ. ನನ್ನ ಬರ್ಡೇಗೆ ಏನು ಕೊಟ್ಟೆ ನೀನು? ನನ್ನ ಬರ್ಡೇ ಗಿಫ್ಟು ತಿರ್ಗಾ ಪೆನ್ಸಿಲ್ ಹಿಡ್ಕೊಂಬಂದಿದ್ದಾಳೆ ಬಾಕ್ಸ್ ಕೊಡೋದಕ್ಕೆ. ಸರಿ ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ. ಇಲ್ಲಿ ಟೀಗೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಟೀ ಆಗಿದೆ. ಪಪ್ಪ ಏನಾದ್ರು ಕೊಡಿಸ್ತಾರೋ ನೀವು? ಆ್ಯಕ್ಚುಲಿ ನಾನಿವತ್ತು ಕಿರಣ್ಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಸಡನ್ನಾಗಿ ಪ್ಲ್ಯಾನ್ ಆಯಿತು. ನಾನು ಯಾವ ಥರ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಹೆಂಗಿದ್ರು ನನಗೆ ಸ್ವಲ್ಪ ಬೇಜಾರಾಗಿತ್ತು. ಕಿರಣ್ ಹೆಂಗಿದ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾನೆ ಇದ್ದಾರೆ. ನನ್ನ ಬರ್ಡೇ ಫುಲ್ ಸಾಯಂಕಾಲವರೆಗೂ ಬ್ಯುಸಿ ಇದ್ರಲ್ವಾ. ಸೊ ಹಾಗಾಗಿ ಇದೇ ಇಟ್ಕೊಂಡು ಏನಕ್ಕೆ ಪ್ರ್ಯಾಂಕ್ ಮಾಡಬಾರ್ದು ಅಂತ ಒಂದು ಕಡೆ ಅನಿಸ್ತು. ಬಟ್ ನಾನು ಯಾವತ್ತೂ ಪ್ರ್ಯಾಂಕ್ ಟ್ರೈ ಮಾಡಿಲ್ಲಲ್ಲ. ನಂಗೆ ಗೊತ್ತಿಲ್ಲ ಹೆಂಗೆ ಸ್ಟಾರ್ಟ್ ಮಾಡಬೇಕೇನು ಅಂತ. ಸರಿ ಮಾಡೋಣ, ಹೆಂಗೆ ಬರುತ್ತೆ ಹಂಗೆ ಹೋಗೋಣ ಅಂದರೆ ನಮ್ಮ ಮಿಯಾನ ಅಂತೂ ಅಳ್ತಾನೆ ಇದ್ದಾಳೆ, ಬಿಡ್ತಾನೆ ಇರಲಿಲ್ಲ. ನಾನೇನು ಅಂದ್ಕೊಂಡೆ, ನಾನು ಒಬ್ಬಳೇ ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಏನೋ ನಾನು ಬರ್ತೀನಿ ಅಂತ ರೆಡಿ ಆದಳು. ಸರಿ ಅವಳು ಅಳ್ತಾ ಇದ್ದಾಳೆ, ನಾನು ಕರ್ಕೊಂಡು ಹೋಗೋಲ್ಲ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಾನು ಪ್ರಾಸೆಸ್ ಮಾಡ್ತಾಯಿದ್ದೆ ಹೆಂಗೆ ಏನು ಸ್ಟಾರ್ಟ್ ಮಾಡಿದ್ರೆ ಅಂತ. ಬಟ್ ಕಿರಣ್ ಹತ್ರ ಪ್ರ್ಯಾಂಕ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಮಾತಾಡೋರ ಹತ್ರ ಏನೋ ಮಾತಿಗೆ ಮಾತು ಬೆಳೆದು ಜಗಳ ಆಡ್ಬೋದು. ಬಟ್ ಏನಾದರೂ ಈ ಥರ ಆಗಿದೆ ಅಂದಾಗ ಅವ್ರ ರಿಯಾಕ್ಷನ್ ನೋಡಿ ಎಷ್ಟು ಸೈಲೆಂಟಾಗಿರ್ತಾರಂತ. ನೀವು ಆಫೀಸ್ಗೆ ಹೋಗಂಗಿದ್ರೆ ಹೋಗು. ಚೇಂಜ್ ಮಾಡೋಣ ಅಂತ ಇವಾಗ ಡ್ರೆಸ್ ಚೇಂಜ್ ಮಾಡೋಣ ಅಂತ ಬಂದಿದ್ದೀನಿ. ಕಿರಣ್ ಸ್ವಲ್ಪ ಬೇಜಾರಾಗಿ ಮಲ್ಕೊಂಡಿದ್ದಾರೆ. ನಾನು ಎಲ್ಗೂ ಬರಲ್ಲ. ಯೂಶ್ವಲಿ ನಮ್ಮ ಹತ್ರ ಏನಾದರೂ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಜಗಳ ಆಗ್ತಿದೆ ಅಂದಾಗ ಜಾಸ್ತಿ ನಮ್ಮ ಹತ್ರ ಸೈಲೆನ್ಸೇ ಇರೋದು. ಯಾಕಂದರೆ ಕಿರಣ್ ತುಂಬ ಸೈಲೆಂಟಾಗಿ ಇದ್ಬಿಡ್ತಾರೆ. ಏನಾದರೂ ಆಗ್ತಿದೆ ಅಂದಾಗ ಅವರು ಅಲ್ಲಿ ಸೈಲೆಂಟಾಗಿ ಕೂತ್ಕೊಳ್ಳೋದು, ಮಲ್ಕೊಂಡ್ಬಿಡ್ತಾರೆ, ಮಾತಾಡಲ್ಲ, ಊಟ ಮಾಡಲ್ಲ, ನೀರು ಕೂಡ ಕುಡಿಯೋಲ್ಲ. ಆ ಥರ ತುಂಬ ಸೈಲೆಂಟಾಗಿ ಇದ್ಬಿಡ್ತಾರೆ. ಒಂದ್ಸರಿ ಹೆಂಗೆ ಅನ್ಸುತ್ತೆ ಅಂದರೆ
ಆ ಸೈಲೆನ್ಸೇ, ಆ ಮೌನ ಏನಿರುತ್ತೆ ಸೈಲೆಂಟಾಗಿರೋದು ಅದೇ ಸ್ವಲ್ಪ ಜಾಸ್ತಿ ಇನ್ನೂ ಟ್ರಿಗರ್ ಮಾಡಿಬಿಡುತ್ತೆ. ಬಟ್ ಒಂದೊಂದು ಸರಿ ಓಕೆ, ಸೈಲೆಂಟ್ ಇರೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವುದೇ ಥರ ಅಂದರೆ ಇಬ್ಬರು ಕಿತ್ತಾಡ್ಕೊಂಡು ಮಾತಾಡ್ಕೊಂಡು ಒಬ್ರಿಗೊಬ್ರು ಆರ್ಗ್ಯೂ ಮಾಡಿಕೊಂಡು ಆ್ಯಟಿಟ್ಯೂಡ್ ಈಗೋ ಇಟ್ಕೊಂಡು ಹಂಗೇ ಕಂಟಿನ್ಯೂ ಮಾಡ್ತಾರೆ, ಯಾವ ರಿಲೇಷನ್ಶಿಪ್ ಇರೋದಿಲ್ಲ. ಬಟ್ ಕಿರಣಲ್ಲಿ ನಾನು ನೋಡಿರೋದು ತುಂಬ ಅಂದರೆ ತುಂಬ ಸೈಲೆಂಟಾಗಿ ಇರ್ತಾರೆ. ಎಷ್ಟೇ ನೋವಿದ್ರು ಅವ್ರು ಒಬ್ಬರೇ ಅನುಭವಿಸ್ತಿರ್ತಾರೆ, ಹೇಳೋದಿಲ್ಲ. ನಾನೇ ಒಂದೊಂದ್ಸರಿ ಏನಾಯ್ತು ಅಂದರೆ ಆವಾಗಲೇ ಮಾತಾಡೋದು. ಅವರಲ್ಲಿ ಎಷ್ಟೇ ನೋವಿದ್ರು ಹೇಳ್ಕೊಳ್ಳಲ್ಲ. ಆ್ಯಕ್ಚುಲಿ ನಾನು ಎಷ್ಟೊಂದು ಸರಿ ಹೇಳ್ತೀನಿ, ನಿಂಗೆ ಏನೇ ಇದ್ರೂ ಹೇಳ್ಕೊಂಬಿಡು, ಹೇಳ್ಕೊಂಡ್ರೆ ಸಾಲ್ವ್ ಆಗುತ್ತೆ, ಏನು ಅಂತ ಅರ್ಥ ಆಗುತ್ತೆ ಅಂತ. ಬಟ್ ಹೇಳೋದಿಲ್ಲ, ಒಬ್ಬರೇ ನೋವು ತಿಂತಾ ಇರ್ತಾರೆ. ಸೊ ಅವ್ರನ್ನ ಅದೇ ಒಂದು ರೀಸನ್ ನನಗೆ ಒಂದೊಂದ್ಸರಿ ಇನ್ನೋಸೆಂಟ್, ತುಂಬ ಅಂದರೆ ತುಂಬ ಇನ್ನೋಸೆಂಟ್. ನಾನು ಟ್ರೈ ಮಾಡೋಕ್ಕೇ ಬೇಜಾರಾಗ್ತಾಯಿತ್ತು ಪ್ರ್ಯಾಂಕ್ ಮಾಡೋದಕ್ಕೆ. ಅವಾಗಿಂದ ಅಳಕ್ಕೆ ಟ್ರೈ ಮಾಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಹಿಂದೆ ಬರ್ತಾ ಇದ್ದಾಳೆ ಅವಾಗಿಂದ. ಕಿರಣ್ ಹೇಳಿದ್ದು ಬರ್ಡೇಗೆ ನೈಟ್ ಡಿನ್ನರ್ಗೆ ಹೋಗೋಣ, ಆಚೆ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಡಿನ್ನರ್ ಮಾಡಿಕೊಂಡು ಹಂಗೆ ಸುತ್ತ ಆಡ್ಕೊಂಡು ಏನಾದರೂ ಬರೋಣ ಅಂತ. ನಾನು ಸರಿ ರೆಡಿಯಾಗಿದ್ದೆ. ರೆಡಿ ಆಗಿದ್ಮೇಲೆ ಸ್ವಲ್ಪ ಪ್ರ್ಯಾಂಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಲ್ಲ. ಆಮೇಲೆ ಅವ್ರು ತುಂಬ ಬೇಜಾರಾಗಿ ಮೂಡ್ ಅಪ್ಸೆಟ್ ಆಗಿ, ಅದು ಬೇರೆ ತುಂಬ ವರ್ಕ್ ಇವಾಗ ಜಾಸ್ತಿ ಅಂದರೆ ಜಾಸ್ತಿ ವರ್ಕ್ ಆಗಿಬಿಟ್ಟಿದೆ. ಯಾವಾಗ ನೋಡಿದ್ರು ವರ್ಕ್ ಮಾಡ್ತಾನೆ ಇರ್ತಾರೆ. ಆ ರೀಸನ್ ಕೂಡ ತುಂಬಾ ಬೇಜಾರಿದೆ ನನಗೆ. ಯಾವಾಗಲೂ ವೀಕೆಂಡ್ ಅನ್ನೋದಿಲ್ಲ, ವೀಕ್ ಡೇ ಅನ್ನೋದಿಲ್ಲ, ಯಾವಾಗಲೂ ಬ್ಯುಸಿನೇ ಇರ್ತಾರೆ. ಮತ್ತೆ ತಿನ್ನೋಕ್ಕೆ ಅಯ್ಯೋ, ಇವ್ರ ಜೊತೆ ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತೀನಲ್ಲ, ಫುಲ್ ಸೈಲೆಂಟಾಗಿರ್ತಾರೆ. ಏನಾದರೂ ಬೇಜಾರಾಗ್ಬಿಟ್ರೆ ಮಾತೇ ಆಡಲ್ಲ. ಇನ್ನೇನು ಪ್ರ್ಯಾಂಕ್ ಮಾಡ್ತೀನಿ, ಏನಾದರೂ ಮಾತಾಡಿದ್ರೆ ಮಾಡ್ಬೋದು. ಆಯಿತು ಬಿಡು, ನಾನು ಅರ್ಥನೇ ಮಾಡ್ಕೊಳ್ಳಲ್ಲ, ಯಾರು ಅಷ್ಟು ಕೆಲಸ ಇದೆ ಹೆಂಗೆ ಅಂತ ಅಷ್ಟೇ ಅಂದರು. ಸ್ವಲ್ಪ ರೆಕಾರ್ಡ್ ಆಯ್ತು ಅಷ್ಟೇ. ಇವರು ಇಬ್ಬರು ಆಚೆ ಬಂದಿದ್ದೀವಿ, ಗೊತ್ತಿಲ್ಲ ಏನು ಮಾಡ್ತಿದ್ದಾರೋ ಏನು ಅಂತ. ಬೇಜಾರಾಗ್ಬಿಟ್ಟಿದ್ದಾರೆ ತುಂಬ. ಪಾಪ ನನಗೆ ಎಲ್ಲೋ ಬುಕ್ ಮಾಡಿದ್ರು ಡಿನ್ನರ್ ಹೋಗೋದು ಅಂತ, ನಾನು ಕ್ಯಾನ್ಸಲ್ ಮಾಡು ಅಂದ್ಬಿಟ್ಟೆ. ಏನು ಕತೆನೋ ಏನೋ ಗೊತ್ತಿಲ್ಲ, ಏನೋ ಪ್ರ್ಯಾಂಕ್ ಟ್ರೈ ಮಾಡೋಣ ಅಂತ. ಯಾಕಂದರೆ ನಂಗೆ ಯೂಶ್ವಲಿ ಯಾವತ್ತೂ ಯಾರು ಪ್ರ್ಯಾಂಕ್ ಎಲ್ಲ ಮಾಡಿಲ್ಲ. ಮಾಡ್ಬೋದು, ಬಟ್ ಇದು ರೆಕಾರ್ಡ್ ಮಾಡಿ ಮಾಡೋದಿದೆಯಲ್ಲ ಅದು ಕಷ್ಟ. ಇದು ರೆಕಾರ್ಡಿಂಗ್ ಹೆಂಗೆ ಮಾಡೋದು ಏನು ಅಂತ ನೋಡೋಣ. ಅವ್ರು ಹೆಂಗೆ ಬೇಜಾರಾಗಿದ್ದಾರೆ ಏನು. ಇವಳೊಬ್ಳು ಅಳ್ಕೊಂಡಿರ್ತಾಳೆ, ಮಾಡೋಕ್ಕೆ ಬಿಡಲ್ಲ. ಇವಾಗ ಜಸ್ಟ್ ಮೆಸೇಜ್ ಮಾಡಿದ್ದೀನಿ ಕಿರಣ್ಗೆ, ಬೇಜಾರಾಗಿರೋ ಥರ ಮೆಸೇಜ್ ಮಾಡಿದ್ದೀನಿ, ನೋಡೋಣ. ಯಪ್ಪ, ಇದು ಎಲ್ಲೆಲ್ಗೂ ಹೋಗಂಗಿದೆ. ರಿಪ್ಲೈ ಮಾಡಿದ್ದಾರೆ, ಗೊತ್ತಿಲ್ಲ. ಇದು ಇಲ್ಲಿ ಅವ್ರು ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟಿದ್ದಾರೆ, ಬೇಡ ಅನಿಸುತ್ತೆ. ಪಾಪ ಬರ್ಡೇ ಬೇರೆ ನಂದೇ ಸ್ಪಾಯ್ಲ್ ಆಗುತ್ತೆ. ಅವ್ರು ಇನ್ನೂ ಏನೇನು ಪ್ಲ್ಯಾನ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ನಾನು ಏನೋ ಟ್ರೈ ಮಾಡೋಣ ಅಂದ್ಕೊಂಡೆ. ಹೋಗೋಣ ಬಾ, ಹೋಗಿ ಪಪ್ಪಾಗೆ ಪ್ರ್ಯಾಂಕ್ ಅಂತ ಹೇಳೋಣ, ಆಯಿತಾ? ಅವ್ರು ಬಾಬಾ ಏನು ಕಿರಣ್, ಏನದರ ಅರ್ಥ? ಹಾಂ, ನಾನೇನು ಮಾಡಿದೆ ಇವಾಗ? ಕಿರಣ್, ನಿಂಗೆ ಕೇಳ್ತಿರೋದು ನಾನು ಏನು ಮಾಡಿದೆ ಇವಾಗ? ಹಾಂ, ಸರಿ, ಇವಾಗ ನಾನು ಏನು ಮಾಡಿದೆ ಅಂತ ನನ್ನ ಮೇಲೆ ಬೇಜಾರಾಗಿ ಹೇಳು. ನೀನೇ ತಾನೇ ಬೆಳಿಗ್ಗೆಯಿಂದ ಕೂತ್ಕೊಂಡಿರೋದು. ನನ್ನ ಬರ್ಡೇ ಇವತ್ತು, ನಾನು ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ. ಎಷ್ಟೊತ್ತಿಂದ ಬರ್ತೀಯ ಅಂತ ಫುಲ್ ಮುಗ್ದೇ ಹೋಯ್ತು. ಇನ್ನೇನಿದೆ ಇವತ್ತು? ನಂದು ವರ್ಕಿಂಗ್ ಇದ್ದಿದ್ದು, ನಾನು ಆಫೀಸ್ಗೆ ಹೋಗಲಿಲ್ಲ. ನಿಮಗೋಸ್ಕರ ನಾನು ಎಷ್ಟು ಟೈಮ್ ಕೊಡ್ತೀನಿ ಅಲ್ಲಿ ಬಿಸಿ ಇದ್ರು. ನನಗೆ ಅದಕ್ಕೆ ದೀಪ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬರೀ ವರ್ಕು ಅಂತಿದ್ಯಾ ಒಂದು 3-4 ತಿಂಗಳಿಂದ. ಟೈಮೇ ಕೊಡ್ತೀರ. ನಾವು ಸುಮ್ಮನೆ ಎಷ್ಟೊತ್ತು, ಮೊನ್ನೆನೂ ಅಷ್ಟೇ, ಯಾವಾಗಲೂ ಕಾಯ್ತಿರ್ತೀನಿ, ಒಂದು ಸರಿನೂ ಬರೋಂಗಿಲ್ಲ ನೀನು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅಳ್ತಾ ಇದೀಯಾ? ಸಾರಿ, ಅಳ್ತಿದ್ದಾರೆ. ಇಲ್ಲಿ ಕಣ್ಣು ನೋಡಿ, ಕಣ್ಣಲ್ಲಿ ನೀರು. ಫ್ರ್ಯಾಂಕ್ ಆದ್ರು ಯಪ್ಪ.
ಪ್ರ್ಯಾಂಕ್ ಮಾಡೋದಷ್ಟು ಈಸಿ ಅಲ್ವೇ ಅಲ್ಲ. ನಾನು ಏನೇ ಹಿಂಗೆ ತಿಪ್ಪರ್ಲಾಗ ಆಗ್ತಾ ಇದೀನಿ ಅಂದರೆ ಅವಾಗ್ಲಿಂದ ಕೊನೆಗೂ ಅಳಿಸ್ಬಿಟ್ಟೆ. ನೀನು ಇಷ್ಟು ಅಳೋ ಥರ ಬೇಜಾರು ಏನು ಮಾಡಿದೆ ನಾನು? ಪಾಪ ಪ್ರ್ಯಾಂಕ್ ಆದ್ರಲ್ಲ ಅಯ್ಯೋ, ಪ್ರ್ಯಾಂಕ್ ಆದ್ರಿ ಯಪ್ಪಪ್ಪ, ಬೇಜಾರಾಗ್ಬಿಟ್ಟಿದ್ದಾರೆ. ಬಾ ಸಾರಿ ಪ್ರ್ಯಾಂಕ್ ಮಾಡಿದ್ದು, ಹೋಗೋಣ ಬಾ. ನನ್ನ ಬರ್ಡೇಗೆ ಏನಿಲ್ವಾ ಗಿಫ್ಟು? ಏನು ಕೊಟ್ಟಿಲ್ಲ ನೋಡು, ಬರೀ ಇದ್ರೆ ಆಯ್ತು ಲ್ಯಾಪ್ಟಾಪ್ ಮುಂದೆ ಕುತ್ಕೊಬಿಡೋದು. ಯಾಕೆ ಬಾ ಇಲ್ಲಿ ನೋಡಿ ಇಲ್ಲಿ. ಏನಿಲ್ವಾ ಬರ್ಡೇಗೆ? ಆಚೆ ಹೋಗೋಣ ಇಲ್ವಾ? ಬುಕ್ ಮಾಡಿದ್ದು ಕ್ಯಾನ್ಸಲ್ ಮಾಡಿದೆ. ಇದು ಬೇಕಿತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ನಿಜವಾಗ್ಲೂ ಮಾಡ್ದ? ನೋಡಿದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ. ಕಾಯ್ತಾ ಇದಾರೆ ಇವಾಗ ಏನು ಬೇಡಪ್ಪ, ನಾನು ಪಾಡು ನಾನು ಬಿಟ್ಬಿಟ್ರೆ ವರ್ಕ್ ಮಾಡ್ಕೊಂಡಿರ್ತೀನಿ ಅಂತ. ಇರ್ಲಿ ಬಂದು ನಿನ್ಗೆ ಅವ್ರಿಗೆ ಸುಮ್ನೆ ಬೇರೆ ಯಾರಿಗಾದ್ರೂ ಇದ್ ಮಾಡ್ತಾರೆ. ಹಂಗಂದ್ರೆ ನೀನು ನಾನು ಬೇಡ ಅನ್ನೋದೇ ಕಾಯ್ತಾ ಇದ್ದೆ ತಾನೆ? ಬೇಡ ಅನ್ನೋದೇ ಕಾಯ್ತಾ ಇದ್ರೆ ನೋಡಿ. ಆಯ್ತು, ಅರ್ಥ ಮಾಡ್ಸಕ್ ಆಗಲ್ಲ. ಬಟ್ ಪ್ರ್ಯಾಂಕ್ ಅದಲ್ಲ. ಮತ್ತೆ ಮುಖ ತೊಳೆಯೋ ತರ ಆಯ್ತು. ಎಕ್ಸ್ಪೆಕ್ಟ್ ಮಾಡಿದ್ದೆ ಇಲ್ಲ, ನಿಜ ಹೇಳು. ಇಲ್ವಾ? ಯಾವತ್ತು ಮಾಡಿಲ್ಲಲ್ಲ ಪ್ರ್ಯಾಂಕು, ಅದಕ್ಕೆ. ನಿನ್ನ ಟವಲು ಸೋಫಾ ಮೇಲೆ ಇಲ್ಲಾಂದ್ರೆ ನಿನ್ನ ಬೆಡ್ ಮೇಲೆ ಇರುತ್ತೆ. ನಾನಾ ನೀನಾ? ಯಾರು ಹಾಕದೀಯ ಸೋಫಾ ಮೇಲೆ? ಅಲ್ಲಿ ನಾನೆಲ್ಲ ಹಾಕ್ತೀನಿ? ನೀನು ಇಲ್ಲಿದ ನೋಡಿ ಬಿಸಿ ಹಾಕಿರ್ತಾಳೆ ಎಲ್ಲ ಮಾರಾಣಿ. ಕಿರಣ್, ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದೆ. ಹೆಂಗನ್ನಿಸ್ತಿದೆ? ಹೆಂಗನ್ನಿಸ್ತಿದೆ? ಏನು ನೋ ವರ್ಡ್ಸ್? ಏನಾದ್ರೂ ಜಗಳ ಆದ್ರೆ ಇಷ್ಟೇ, ಇನ್ನೇನ್ ಪ್ರ್ಯಾಂಕ್ ಮಾಡ್ಬೇಕು? ಮಾತಾಡಿದ್ರೆ ಮಾಡ್ಬೋದು, ಮಾತಿಲ್ಲ ಕತೆ ಇಲ್ಲ, ಜಿಪ್. ಆದ್ರೂ ಸಕ್ಸಸ್ಫುಲ್ ಆಗಿ ಪ್ರ್ಯಾಂಕ್ನ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ. ಇನ್ಮೇಲೆ ಇದ್ದ ಸ್ವಲ್ಪ ಇಂಪ್ರೂವ್ ಆಗಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ಮಾಡಿರೋದು, ಗೊತ್ತಿಲ್ಲ ಹೆಂಗ್ ಬಂದಿದೆ ಅಂತ. ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳಿ. ಕೊನೆಗೂ ಪ್ರ್ಯಾಂಕ್ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತರಿಯು ಏನು? ಬೆಂಕಿನ? ಎಲ್ಲಿ? ಅದರೊಳಗಡೆ ಬಿದ್ದೋಗ್ಬಿಡ್ತಿ ಅಂತೆ. ಏನ ಮಜಾ? ಏನ್ ಮಜಾ? ನನಗೆ ಪ್ರ್ಯಾಂಕ್ ಮಾಡಿಬಿಟ್ಟು ಅವಳೇ ಅನ್ಕೊತಿದ್ದಾಳೆ. ಸರಿ, ಇಲ್ಲ ಕೂತ್ಕೋ. पनीर मशरूम, दही पोटैटो। सर इसको थोड़ा आगे कर दूँ? नहीं यार, ये ऐसा कैसा ನೋಡಿ ಈ ಥರ ಇದೆ.
ಕುತ್ಕೊಂತೀಯ ಅದರಲ್ಲಿ? ಸೊ ಫೈನಲಿ ಬಾರ್ಬಿಕ್ಯೂ ಬಂದು ನನಗೆ ಈ ಥರ ಸ್ಟಾರ್ಟರ್ಸ್ ಎಲ್ಲ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಈಗ ನಾವು ಇಷ್ಟಲ್ಲ, ಸೊ ಅವ್ರಿಗೆ ಆಲ್ರೆಡಿ ಬುಕ್ ಮಾಡಿದರು. ಸೊ ಇನ್ನು ಇಲ್ಲಿಗೆ ಬಂದು ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನಾಗೆ ಬೇಬಿ ಚೇರ್ ಬೇಕು ಅಂತ, ಐ ಚೇರ್ ಬೇಕು ಅಂತ ಕೇಳ್ತಾಯಿದ್ಲು. ಅವರು ಇಲ್ಲ ಅಡ್ಡ ಆಗುತ್ತೆ ಬೇಡ ಅಂತ ಹೇಳ್ತಾಯಿದ್ರು. ಪ್ಲಸ್ ಮಕ್ಕಳು ಕುತ್ಕೊಂಡು ತಿನ್ನೋಕ್ಕೆ ಕನ್ವೀನಿಯೆಂಟ್ ಇರಲಿಲ್ಲ. ಇಷ್ಟಿಷ್ಟು ಉದ್ದ ಡಿಸ್ಟೆನ್ಸ್ ಇತ್ತು, ನನಗೂ ಕುತ್ಕೊಂಡು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಬೆಂಡ್ ಮುಂದೆ ಬಂದ್ಬಿಟ್ಟು ತಿನ್ನಬೇಕು, ಬ್ಯಾಕ್ ಪೇನ್ ಬರ್ತಾಯಿತ್ತು. ಕಂಫರ್ಟ್ ಅಂತೂ ಇರಲಿಲ್ಲ. ಊಟಕ್ಕೆ ಕುತ್ಕೋಬೇಕಂದ್ರೆ ಮೇನ್ ಕಂಫರ್ಟಬಲ್ ಆಗಿರಬೇಕು. ಸೊ ಅದೇ ಅನಿಸ್ತಾ ಇತ್ತು. ಆಮೇಲೆ ಸರಿ ನಮಗೆ ಐ ಚೇರ್ ಕೊಡಿ, ಇಲ್ಲಾಂದರೆ ತಿನ್ನೋಕೆ ಆಗ್ತಾಯಿಲ್ಲ. ಮೇಲೆ ಕುತ್ಕೊಂಡ್ರೆ ಅಲ್ಲಿ ಕೆಂಡ ಎಲ್ಲ ಹಾಕಿದಾರಲ್ಲ, ಬಿಸಿ ಬರ್ತಾ ಇರುತ್ತೆ. ಸೊ ಯಾನ ಕುದುರ್ಸೋಕ್ಕೂ ಇರಲಿಲ್ಲ. ಆಮೇಲೆ ಮತ್ತೆ ಫೈನಲಾಗಿ ಹೋಗ್ಬಿಟ್ಟು ಬೇಬಿ ಚೇರ್ನ ತೊಗೊಂಬಂದು ಕೊಟ್ಟರು. ಹೇಗಿದೆ ಬಂದಿರೋದು ಫಸ್ಟ್ ಟೈಮಾ? ಅಬ್ಸಲ್ಯೂಟ್ ಬಾರ್ಬಿಕ್ಯೂ ಲಾಸ್ಟ್ ಟೈಮ್ ಕರೆಕ್ಟಾಗಿ ಬಂದಿತ್ತು. ಖಾಲಿ ಇದೆಲ್ಲ ಆಗ್ತಾ ಇದೆ. ಆ ಕೈಯಲ್ಲಿ ಇಟ್ಕೊಂಬ ಈ ಫೋರ್ಕ್ನ ಸರ್ಕಸ್ ಮಾಡ್ತಾ ಇದ್ದಾಳೆ. ಹೇಗಿದೆಯಾ? ಹಾಂ ನಿಮಗೆ ಐಬ್ರೋಸ್ ಎತ್ತದು. ಅಲ್ಲ ಅಯ್ಯ ಆ ಕೈಯಲ್ಲಿ ಇಟ್ಕೋ. ಅದು ಬೇಡ, ಬರೀ ಸೋಪ್ ತಿನ್ನೋದು. ನೀನು ಕೈಯಿಂದ ತಿಂದ್ಬಿಡು. ಹಾಂ ಆವಾಗ ಕರೆಕ್ಟಾಗಿ ಆಗುತ್ತೆ. ಆಯ್ತಾ? ಹಾಂ ಮತ್ತೆ ಕೊಡು. ಫಸ್ಟ್ ಪಪ್ಪ ಅಂತ ಕೊಡು. ಆಲ್ರೆಡಿ ಈಟ್ ಮೋಸ. ಸೊ ಇಲ್ಲಿ ಡೆಸರ್ಟ್ಸ್ ಅದು ಎಲ್ಲ ಏನೇನು ಮಾಡಿದ್ದಾರೆ ಎಲ್ಲ ಓಕೆ ಇತ್ತು. ನನಗೆ ಇದು ವರ್ಜಿನ್ ಮೊಜಿಟೋ ನಾನು ಯಾವಾಗಲೂ ಇಷ್ಟಪಡ್ತೀನಿ, ಅದು ಚೆನ್ನಾಗಿತ್ತು. ಬಿರಿಯಾನಿ ಕೂಡ ಸಖತ್ತಾಗಿತ್ತು. ಸ್ಟಾರ್ಟರ್ಸಲ್ಲಿ ಎಲ್ಲ ಚೆನ್ನಾಗಿತ್ತು. ಒಂದಷ್ಟು ಪನ್ನೀರ್ ಓಕೆ ಅದೆಲ್ಲ ಸ್ವಲ್ಪ ಓಕೆ ಆಗಿತ್ತು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಗೆ ಇರಲಿಲ್ಲ. ಲಾಸ್ಟ್ ಟೈಮ್ ನಾವು ಬೇರೆ ಕಡೆ ಹೋಗಿದ್ವಿ, ಅಲ್ಲಿ ಇನ್ನೂ ತುಂಬ ಚೆನ್ನಾಗಿತ್ತು. ಅಲ್ಲಿರೋ ಅಷ್ಟು ಮೊಸರನ್ನು ತಿನ್ನಬೇಕು. ಆನಿ ಚಿಲ್ಲಿ ಪೈನಾಪಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೈನಾಪಲ್ ತಂದ್ಕೊಟ್ರು ನೋಡು, ಹನಿ ಚಿಲ್ಲಿ ಪೈನಾಪಲ್ ಟ್ರೈ ಮಾಡಿ ನೋಡಿ ಅಂತ. ನೀನು ಹೇಳ್ದಲ್ಲ ಚೆನ್ನಾಗಿಲ್ಲ ಅದು ಅಂತ, ಟೇಸ್ಟು ಏನೋ ಟ್ರೈ ಮಾಡಿದ್ದಾರೆ ಇವಾಗ. ಸೊ ನಾವು ಅಂದ್ಕೊಂಡಷ್ಟು ಟೇಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟು ಇರಲಿಲ್ಲ. ಸರಿ ಏನೋ ಬಂದುಬಿಟ್ಟಿದ್ದೀವಿ ಅಂದ್ಬಿಟ್ಟು ಸ್ವಲ್ಪ ತಿನ್ಕೊಂಡು ಅಲ್ಲಿದ್ದ ಒಂದಷ್ಟು ಶಾಪಿಂಗ್ ಏನೇನಿತ್ತು ಎಲ್ಲ ಮುಗಿಸ್ಕೊಂಡು ಆಟೋ ಬುಕ್ ಮಾಡಿಕೊಂಡು ರಿಟರ್ನ್ ಹೋದ್ವಿ. ಆಟೋಲ್ಲಿ ಹೋದರೆ ಆರಾಮಾಗಿ ಹೋಗಿ ಬಂದುಬಿಡ್ಬೋದು, ಇಲ್ಲಾಂದರೆ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಡ್ತೀವಿ. ನೋಡಿ ಇಲ್ಲಿ ದೀಪ ತಂದಿದ್ದೆ, ಅವಳು ಬಂದೇ ಇಲ್ಲ ಇನ್ನು. ಇವಾಗ ಕೊಡೋಣ, ಇನ್ನು 2 ಮಿನಿಟ್ಸ್ ಇದೆ ಬರ್ಡೇ ಮುಗಿಯೋಕ್ಕೆ. ದೀಪ ನಾನಂತೂ ಫುಲ್ ಟಯರ್ಡ್ ಆಗಿ ಮಲ್ಕೊಂಡ್ಬಿಟ್ಟಿದ್ದೆ. ಗಿಫ್ಟ್ನ ತೊಗೊಂಬಂದು ಪಕ್ಕದಲ್ಲೇ ಇಟ್ಟಿದ್ದಾರೆ. ಆ್ಯಕ್ಚುಲಿ ನನಗೂ ತುಂಬ ದಿನದಿಂದ ಮೈಕ್ ತೊಗೋಬೇಕಂತ ಇತ್ತು. ಆಲ್ರೆಡಿ ನನ್ನ ಹತ್ರ ಒಂದು ಮೈಕ್ ಇತ್ತು, ಬಟ್ ಸ್ವಲ್ಪ ಆಚೆ ಎಲ್ಲ ಹೋದಾಗ ಕ್ಲಾರಿಟಿ ಇರಲಿ ಅಂದ್ಬಿಟ್ಟು ಮ್ಯಾಗ್ನೆಟಿಕ್ ತೊಗೋಬೇಕಂತ ತುಂಬ ಇಷ್ಟ ಆಯಿತು. ಬಟ್ ಕಿರಣ್ ಆಲ್ರೆಡಿ ಆರ್ಡ್ರ್ ಮಾಡಿದ್ದಾರೆ, ಇದಕ್ಕೆ ರಿಟರ್ನ್ ಎಕ್ಸ್ಚೇಂಜ್ ರಿಪ್ಲೇಸ್ ಏನೂ ಇಲ್ಲ. ಸರಿ ಚೆನ್ನಾಗೇ ಇದೆ ಆ್ಯಕ್ಚುಲಿ, ಟ್ರೈ ಮಾಡಿ ನೋಡಿದೆ, ತುಂಬ ಇಷ್ಟ ಆಯಿತು. ಅಂದರೆ ಮ್ಯಾಗ್ನೆಟ್ ಕೊಟ್ಟಿಲ್ಲ, ಅದ್ರ ಬದಲಾಗಿ ಫಿಕ್ಸ್ ಮಾಡ್ಕೋಬೋದು. ಈ ಥರ ಶರ್ಟ್ಗೆ ಅದಕ್ಕೆ ಡ್ರೆಸ್ಗೆಲ್ಲ ಹಾಕ್ಬಿಟ್ಟು ಮಾಡ್ಬೋದು. ಮತ್ತು ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ನಾವೆಲ್ಲ ಟೆಸ್ಟ್ ಮಾಡಿ ನೋಡಿದೆ. ಎಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಅಥವಾ ಏನಾದರೂ ವ್ಲಾಗ್ಸ್ ಮಾಡಬೇಕಾದ್ರೆ ನಾನು ಯೂಶ್ವಲಿ ಇದೆಲ್ಲ ಮಾಡೋದೆಲ್ಲ ಯೂಸ್ ಇದ್ರೂ, ಸೊ ಹಾಗಾಗಿ ಪ್ರಾಪರಾಗಿ ಒಂದು ಒಳ್ಳೆ ಕಂಟೆಂಟ್ಸ್ ಎಲ್ಲ ಕೊಡೋಣ ಅಂತ ಇವಾಗ ನನಗೆ ಪ್ರ್ಯಾಂಕ್ ಐಡಿಯಾ ಬಂದಿದೆ. ಅಂದರೆ ಎಲ್ಲ ಕ್ಯಾಮ್ರಾ ಮೇನಾಗಿ ನಾವು ಸೆಟ್ ಮಾಡಬೇಕು, ಅದಕ್ಕೆ ಚೆನ್ನಾಗಿ ಮೈಕ್ ಇರಬೇಕು. ಯಾಕಂದರೆ ನಾವು ಮಾತಾಡ್ತಾ ಇರ್ತೀವಿ, ಕ್ಯಾಮ್ರಾ ಎಲ್ಲೋ ಇಟ್ಟಿರ್ತೀವಿ, ಮಾತಾಡಿದ್ದು ಕೇಳಿಲ್ಲ ಅಂದರೆ ಅದು ವೀಡಿಯೋ ಮಾಡಿನೂ ವೇಸ್ಟ್ ಅಲ್ವಾ. ಸೊ ಹಾಗಾಗಿ ಒಂದು ಒಳ್ಳೆ ಮೈಕ್ ಬೇಕಾಗಿತ್ತು. ಇವಾಗ ಹೆಂಗಿದ್ರು ಮೈಕ್ ಇದೆ. ನೆಕ್ಸ್ಟು ಆದಷ್ಟು ಕಿರಣ್ ಮೇಲೆ ಒಂದಷ್ಟು ಪ್ರ್ಯಾಂಕ್ಸ್ ಎಲ್ಲ ಅಂದ್ಕೊಂಡಿದ್ದೀನಿ, ಟ್ರೈ ಮಾಡೋಣ. ಮೊದಲಾಗಿ ನಾನು
ಕ್ಯಾಮ್ರಾ ಎಲ್ಲೆಲ್ಲಿ ಇಡಬೇಕು ಅಂತ ನೋಡ್ಕೋಬೇಕು, ಸೆಟಪ್ ಮಾಡ್ಕೋಬೇಕು. ಆಮೇಲೆ ಮೈಕೆಲ್ಲ ಕನೆಕ್ಟ್ ಮಾಡಿ ಒಂದು ಒಳ್ಳೆ ಬ್ರ್ಯಾಂಕ್ ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ. ಸೊ ಈ ಥರ ಇತ್ತು ಸಿಂಪಲಾಗಿ ನಮ್ಮ ಒಂದು ಬರ್ಡೇ ಸೆಲೆಬ್ರೇಷನ್, ಆಚೆ ಹೋಗಿ ಸೆಲೆಬ್ರೇಟ್ ಮಾಡಿದ್ದು. ಸೊ ಅಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪ ಬೇಜಾರಾಯಿತು ನನಗೆ ಕಿರಣ್ ಹತ್ಬಿಟ್ರು ಅಂತ, ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಸಕ್ಸಸ್ ಆಯ್ತಲ್ಲ ಅಂತ ಖುಷಿ ಇದೆ. ಸೊ ಅಷ್ಟೇ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.